ಓಹ್ ಬಂದ್ರಾ? ಬನ್ನಿ ಬನ್ನಿ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೇವಲ ಸಿನಿಮಾಗಳನ್ನು ರೀಮೇಕ್ ಮಾಡೋದಷ್ಟೇ ಅಲ್ಲ, ಹಿಟ್ಟಾದ ಹಾಡುಗಳನ್ನು ಕೂಡ ರೀಮೇಕ್ ಮಾಡುವಂಥದ್ದು ಕಾಮನ್. ಹಾಗಿದ್ರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹಿಟ್ಟಾದಂತಹ ಯಾವೆಲ್ಲ ಸಾಂಗ್ಗಳು ಬೇರೆ ಬೇರೆ ಭಾಷೆಗಳಿಗೆ ರೀಮೇಕ್ ಆಗಿವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಗಂಟೆಯನ್ನು ಕೂಡ ಬಾರಿಸ್ಬಿಡಿ. ಯಾಕೆಂದರೆ ಇದೇ ತರಹದ ಮತ್ತಷ್ಟು ಡಿಸ್ಕಷನ್ ಜೊತೆಗೆ ಭೇಟಿಯಾಗ್ತಿರೋಣ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಾನು ನಿಮ್ಮ ಕಡೆಯಿಂದ ಬಯಸೋದು ಒಂದು ಲೈಕ್ ಮಾತ್ರ. ಅದನ್ನು ಕೂಡ ಕೊಟ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಚಲಿಸುವ ಚೆಲುವೆ ಫ್ರಾಮ್ ಉಲ್ಲಾಸ ಉತ್ಸಾಹ 2010ರಲ್ಲಿ ಬಂದ ಈ ಸಿನಿಮಾದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತು ಯಾಮಿ ಗೌತಮ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಈ ಸಿನಿಮಾದ ಚಲಿಸುವ ಚೆಲುವೆ ಸಾಂಗನ್ನು 2012ರಲ್ಲಿ ತಮಿಳಿನ ಸಗುನಿ ಸಿನಿಮಾದಲ್ಲಿ ರೀಮೇಕ್ ಮಾಡಲಾಗಿತ್ತು. ಮನಸ್ಸೆಲ್ಲ ಮಳೆಯೇ ನನಗಿರೆ ಚಲಿಸುವ ಚೆಲುವೆ ಹೋಲಿಸಲು ನನ್ನಾಸೆಯನ್ನು ಹೇಳಲಾರೆನು ಫ್ರಾಮ್ ಅಜಿತ್. ಚಿರಂಜೀವಿ ಸರ್ಜಾ ಮತ್ತು ನಿಕ್ಕಿ ಗಲ್ರಾನಿ ಅವರು ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. 2014ರಲ್ಲಿ ಬಂದಿದ್ದ ಈ ಸಿನಿಮಾದ ನನ್ನಾಸೆಯನ್ನು ಹೇಳಲಾರೆನು ಸಾಂಗನ್ನು 2010ರಲ್ಲಿ ಬಂದಿದ್ದ ತಮಿಳು ಭಾಷೆಯ ಪಯ್ಯ ಸಿನಿಮಾದ ಎನ್ ಕಾದಲ್ ಸೊಲ್ಲ ಸಾಂಗ್ನಿಂದ ರೀಮೇಕ್ ಮಾಡಲಾಗಿದೆ. ನೀ ಅದಲ್ಲೋ ನಾಲ್ಕು ಚೋಟೆ ಬದ್ದು ನನ್ನ ಆಸೆಯನ್ನು ಹೇಳಲಾರೆ, ನಿನ್ನ ಆಸೆಯನ್ನು ಕೇಳಲಾರೆ. ಮರಳಿ ಮರಳಿ ನಿನ್ನ ನೆನಪೆ ನನ್ನ ತುಂಬ ಫ್ರಾಮ್ ದಂಡಂ ದಶಗುಣಂ. 2012ರಲ್ಲಿ ಬಂದ ಈ ಸಿನಿಮಾದಲ್ಲಿ ಚಿರಂಜೀವಿ ಸರ್ಜಾ ಮತ್ತು ರಮ್ಯಾ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಈ ಸಿನಿಮಾದ ಮರಳಿ ಮರಳಿ ನಿನ್ನ ನೆನಪೆ ಸಾಂಗನ್ನು 2004ರಲ್ಲಿ ಬಂದಿದ್ದ ತೆಲುಗು ಭಾಷೆಯ ಘರ್ಷಣ ಸಿನಿಮಾದಲ್ಲಿನ ಚಲಿಯ ಚಲಿಯ ಸಾಂಗ್ನಿಂದ ರೀಮೇಕ್ ಮಾಡಲಾಗಿದೆ. ನಂತರ ಈ ಸಾಂಗ್ ಹಿಂದಿ ಭಾಷೆಗೂ ಕೂಡ ಖಾಬೋ ಖಾಬೋ ಅನ್ನೋ ಟೈಟಲ್ನಿಂದ ರೀಮೇಕ್ ಆಗಿತ್ತು. ಮರಳಿ ಮರಳಿ ನಿನ್ನ ನೆನಪೇ ನನ್ನ ತುಂಬ ಧೀರ ಧೀರ ಬಾ ಸರಸರ ಫ್ರಾಮ್ ಪೊರ್ಕಿ. ದರ್ಶನ್ ಮತ್ತು ಪ್ರಣೀತಾ ಅವರು ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. 2014ರಲ್ಲಿ ಬಂದ ಈ ಸಿನಿಮಾದ ಧೀರ ಧೀರ ಬಾ ಸರಸರ ಸಾಂಗನ್ನು 2006ರಲ್ಲಿ ಬಂದಿದ್ದ ತೆಲುಗಿನ ಪೋಕಿರಿ ಸಿನಿಮಾದ ಸಾಂಗ್ನಿಂದ ರೀಮೇಕ್ ಮಾಡಲಾಗಿತ್ತು. ನಂತರ ಈ ಸಾಂಗ್ ತಮಿಳಿಗೂ ಕೂಡ ರೀಮೇಕ್ ಆಗಿತ್ತು. ಡೋಲೆ ಡೋಲೆ ದಿಲ್ ಜರಾ ಜರಾ ನೀನು ಓರ ಓರ ಗನಿ ನರವರ ಜಾಗುಮಾನಿ ಜೈ ಕಲಪರ ಡೋಲೆ ಡೋಲೆ ದಾ ಅಡಿಕಿರಾ ಇರು ತೋಳಂ ತೋಳಂ ದಾ ಒರಸಿರಾ ಮೇಲಂ ಕೀಳುಮಾಯಿ ಧೀರ ಧೀರ ಬಾ ಸರಸರ ನೀ ಸೂರೆ ಮಾಡು ನನ್ನರ ನರ ತೋರಬೇಡ ನೀ ಕನಿಕರ. ಸುಂಟರಗಾಳಿ ಫ್ರಾಮ್ ಕಲಾಸಿಪಾಳ್ಯ. 2004ರಲ್ಲಿ ಬಂದಿದ್ದ ಈ ಸಿನಿಮಾದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ರಕ್ಷಿತಾ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಈ ಸಿನಿಮಾದಲ್ಲಿನ ಸುಂಟರಗಾಳಿ ಸಾಂಗನ್ನು 2003ರಲ್ಲಿ ಬಂದಿದ್ದ ತಮಿಳು ಭಾಷೆಯ ಮನ್ಮಥ ರಾಸ ಅನ್ನೋ ಸಾಂಗ್ನಿಂದ ರೀಮೇಕ್ ಮಾಡಲಾಗಿದೆ. ನಂತರ ಈ ಸಾಂಗ್ ತೆಲುಗು ಭಾಷೆಗೂ ಕೂಡ ರೀಮೇಕ್ ಆಗಿತ್ತು. ಚಿತ್ರಾನ್ನ ಫ್ರಾಮ್ ಬುದ್ಧಿವಂತ. 2009ರಲ್ಲಿ ಬಂದ ಈ ಸಿನಿಮಾದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಮತ್ತು ಪೂಜಾ ಗಾಂಧಿಯವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಈ ಸಿನಿಮಾದಲ್ಲಿನ ಚಿತ್ರಾನ್ನ ಸಾಂಗನ್ನು 2006ರಲ್ಲಿ ಬಂದಿದ್ದ ತಮಿಳು ಭಾಷೆಯ ಡಿಶ್ಯೂಮ್ ಸಿನಿಮಾದಲ್ಲಿನ ಡೈಲಾಮೋ ಅನ್ನೋ ಸಾಂಗ್ನಿಂದ ರೀಮೇಕ್ ಮಾಡಲಾಗಿದೆ.
ನಂತರ ಈ ಸಾಂಗ್ ತೆಲುಗು ಭಾಷೆಗೂ ಕೂಡ ರೀಮೇಕ್ ಆಗಿತ್ತು. Dalamo, dalamo, dala, dala, dalamo, 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 dala. Dalamo, dalamo, dala, dala, dalamo, 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 dala. ಚಿತ್ರಾನ್ನ ಚಿತ್ರಾನ್ನ ಚಿತ್ರ ಚಿತ್ರ ಚಿತ್ರಾನ್ನ 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 ಚಿತ್ರಾನ್ನ. ಗಗನವೇ ಬಾಗಿ ಫ್ರಮ್ ಸಂಜು ವೆಡ್ಸ್ ಗೀತಾ 2011ರಲ್ಲಿ ಬಂದಿದ್ದ ಈ ಸಿನಿಮಾದಲ್ಲಿ ಶ್ರೀನಗರ ಕಿಟ್ಟಿ ಮತ್ತು ರಮ್ಯಾ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಈ ಸಿನಿಮಾದ ಗಗನವೇ ಬಾಗಿ ಸಾಂಗನ್ನು 2011ರಲ್ಲಿ ಬಂದಿದ್ದ ಮಲಯಾಳಂ ಭಾಷೆಯ ಚೀನಾ ಟೌನ್ ಸಿನಿಮಾದಲ್ಲಿನ ಅರಿಕೆ ನಿನ್ನಾನುಂ ಅನ್ನೋ ಸಾಂಗ್ನಿಂದ ರೀಮೇಕ್ ಮಾಡಲಾಗಿತ್ತು. അരികെ നിന്നാലും അറിയുവാനാവുമോ സ്നേഹം വെറുതെയോ ഗഗനവേ ബാಗಿ ಭುವಿಗೆನು ಕೇಳಿರಾಗೆ ಕಡ. ನಿಜಾನ ನಾನೇನಾ ಫ್ರಮ್ ಚೆಲುವಿನ ಚಿಲಿಪಿಲಿ 2009ರಲ್ಲಿ ಈ ಸಿನಿಮಾ ಬಂದಿತ್ತು. ಸಿನಿಮಾದಲ್ಲಿ ಪಂಕಜ್ ನಾರಾಯಣ್ ಮತ್ತು ರೂಪಿಕಾ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಈ ಸಿನಿಮಾದಲ್ಲಿನ ನಿಜಾನ ನಾನೇನಾ ಸಾಂಗನ್ನು 2008ರಲ್ಲಿ ಬಂದಿದ್ದ ತೆಲುಗು ಭಾಷೆಯ ಕೋತಾ ಬಂಗಾರಂ ಸಿನಿಮಾದಲ್ಲಿನ ನಿಜಂಗ ನೇನೇನಾ ಅನ್ನೋ ಸಾಂಗ್ನಿಂದ ರೀಮೇಕ್ ಮಾಡಲಾಗಿದೆ. నిజంగా నేనేనా ఇలా నీ జతలో ఉన్నా ఇదంతా ನಿಜನಾ ನಾನೇನಾ ನಿನ್ನ ಜೊತೆ ಜೊತೆಯಾಗಿರುವೆ. ಸ್ವಾತಿ ಮುತ್ತಿನ ಮಳೆ ಹನಿಯೇ ಫ್ರಮ್ ಬಣ್ಣದ ಗೆಜ್ಜೆ 1990ರಲ್ಲಿ ಬಂದ ಸಿನಿಮಾ ಇದು. ಈ ಸಿನಿಮಾದಲ್ಲಿ ವಿ ರವಿಚಂದ್ರನ್ ಮತ್ತು ಅಮಲಾ ಅಕ್ಕಿನೇನಿಯವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಸಿನಿಮಾದಲ್ಲಿನ ಸ್ವಾತಿ ಮುತ್ತಿನ ಮಳೆ ಹನಿಯ ಸಾಂಗನ್ನು ತೆಲುಗು ಭಾಷೆಯ ಪ್ರೇಮ ಯುದ್ಧಂ ಸಿನಿಮಾದಲ್ಲಿ ರೀಮೇಕ್ ಮಾಡಲಾಗಿದೆ. ಸ್ವಾತಿ ಮುತ್ತಿನ ಮಳೆ ಹನಿಯೇ ಮೆಲ್ಲ ಮೆಲ್ಲನೆ ಧರೆಗಿಳಿಯೇ ಸ್ವಾತಿ ಮುತ್ಯಪು ಜಲ್ಲುಳಲು ಶ್ರಾವಣ ಮೇಘಪು ಜಾವಳಿಲು. ಸೊ ಇವಿಷ್ಟು ನನ್ನ ಲಿಸ್ಟಲ್ಲಿ ಇದ್ದಂತಹ ಒಂದು ಭಾಷೆಯಲ್ಲಿ ಹಿಟ್ಟಾದಂತಹ ಸಾಂಗ್ಗಳು ಬೇರೆ ಬೇರೆ ಭಾಷೆಗಳಿಗೆ ರೀಮೇಕ್ ಆಗಿರುವಂತಹವು. ಸೊ ಈ ಸಾಂಗ್ಗಳಲ್ಲಿ ನಿಮ್ಮ ಫೇವ್ರೆಟ್ ಸಾಂಗ್ ಯಾವುದು ಅನ್ನೋದನ್ನು ಕೆಳಗಡೆ ಬರೆದು ತಿಳಿಸಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆಯಲ್ಲಿ ಸಿಗ್ತಾ ಇರೋಣ.